ಹಾಯ್, ಎಲ್ಲರಿಗೂ ನಮಸ್ಕಾರ. ಅರ್ಜೆಂಟಾಗಿ ಏನಾದರೂ ಹಣದ ಅವಶ್ಯಕತೆ ಇದೆಯಾ? ಹಾಗಾದರೆ ಎಷ್ಟು ಹಣ ಬೇಕು ನಿಮಗೆ? ಈ ಲಿಂಕನ್ನು ಕ್ಲಿಕ್ ಮಾಡಿ ಇಮಿಡಿಯೇಟಾಗಿ ನಿಮ್ಮ ಖಾತೆಗೆ ಇಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಈ ಥರ ಕೇಳಲಿಕ್ಕೆ ಯಾರಿಗೆ ಖುಷಿಯಾಗಲ್ಲ ಹೇಳಿ? ಎಲ್ಲರಿಗೂ ಹಣ ಬೇಕು. ಹಾಗೆ ನೋಡುವುದಾದರೆ ನಮ್ಮ ಭಾರತದಲ್ಲಿ 85 ಕೋಟಿ ಜನರು ಇಂಟರ್ನೆಟ್ ಬಳಕೆದಾರರಿದ್ದಾರೆ. ಅದು 2026ಕ್ಕೆ 120 ಕೋಟಿ ಕೂಡ ದಾಟಬಹುದು. ಹಾಗೆ ಈ ನಡುವೆ ಸಾಲ ಕೊಡುವ ರೀತಿ ಸಾವಿರಾರು ಆ್ಯಪ್ಗಳು ಕೂಡ ಇಂಟರ್ನೆಟ್ನಲ್ಲಿ ರಾರಾಜಿಸುತ್ತದೆ. ತ್ವರಿತವಾಗಿ ಹಣದ ಸಹಾಯ ಸಿಗುವ ಇಂತಹ ಆ್ಯಪ್ಗಳಿಗೆ ನಮ್ಮ ಪ್ರಾಮಾಣಿಕ ಜನರು ಮೋರೆ ಹೋಗುತ್ತಿದ್ದಾರೆ. ಗೂಗಲ್ ಪ್ಲೇ ಆ್ಯಪ್ ಸ್ಟೋರಲ್ಲಿ ಎಷ್ಟೋ ಆ್ಯಪ್ಗಳು ನಮಗೆ ಲೋನ್ ಕೊಡುವ ರೀತಿಯಲ್ಲಿ ವರ್ತಿಸುತ್ತದೆ. ಆ ಎಲ್ಲ ಆ್ಯಪ್ಗಳನ್ನು ನಾವು ನಂಬಿ ಡೌನ್ಲೋಡ್ ಮಾಡಬಹುದು, ಯಾಕಂದರೆ ಅವು ಲೈಸೆನ್ಸನ್ನು ಹೊಂದಿರುತ್ತದೆ. ಹಾಗಾಗಿ ಅವುಗಳಿಂದ ಯಾವುದೇ ತೊಂದರೆ ಇರುವುದಿಲ್ಲ. ಆದರೆ ನಮ್ಮ ಜನರನ್ನು ಮಿಸ್ಲೀಡ್ ಮಾಡುವ ಉದ್ದೇಶ ಹೊಂದಿರುವ ಖದೀಮರು ಜನರಿಗೆ ಬೇರೆ ಒಂದು ವೆಬ್ಸೈಟ್ ಮೂಲಕ ಒಂದು APK ಲಿಂಕನ್ನು ಕಳಿಸ್ತಾರೆ. ಅಂದರೆ ಆ APK ಲಿಂಕು ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು. ಆ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಲೋನ್ಗಳನ್ನ ಕೂಡ ತಗೋಬೋದು. ಆ ಲಿಂಕಿಂದ ಆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿದ ನಂತರ ಅದನ್ನು ಮುಂದುವರಿಲಿಕ್ಕೆ ನಮಗೆ 2 ಆಪ್ಷನ್ ಸಿಗುತ್ತೆ. ಅದು ಒಂದು ಅಲೋ ಹಾಗೂ ಡಿಸ್ಅಲೋ ಆಯ್ಕೆ ನಮಗೆ ಬರುತ್ತೆ. ನಾವು ಏನಾದರೂ ಅಲೋ ಅನುಮತಿಯನ್ನು ಕೊಡಲಿಲ್ಲ ಅಂತಂದರೆ ನಾವು ಆ ಆ್ಯಪ್ಗಳಲ್ಲಿ ಮುಂದುವರಿಯಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅಲೋ ಆಯ್ಕೆಗೆ ಅನುಮತಿಸಬೇಕಾಗತ್ತೆ. ಆದರೆ ಏನಾಗುತ್ತೆ, ನಾವು ಅಲೋ ಕೊಟ್ಟು ನಾವು ದುಡ್ಡನ್ನೇನೋ ತಗೋತೀವಿ. ಆದರೆ ಆ ಒಂದು ಸೆಟ್ಟಿಂಗ್ಸಿಂದ ನಿಮ್ಮ ಮೊಬೈಲಲ್ಲಿರುವ ನಿಮ್ಮ ಎಲ್ಲ ಫೋಟೋ, ಲೊಕೇಶನ್ಸ್, ಕಾಂಟ್ಯಾಕ್ಟ್, ಫೈಲ್ ಎಲ್ಲ ಮಾಹಿತಿ ಕೂಡ ಸೈಬರ್ ಖದೀಮರು ಸಂಗ್ರಹಿಸುತ್ತಾರೆ. ಹಾಗೂ ಅದನ್ನು ಮಿಸ್ಯೂಸ್ ಆಗುವ ಎಲ್ಲ ಸಾಕಷ್ಟು ಸಂದರ್ಭಗಳಿದೆ. ಅದರಿಂದ ಬ್ಲ್ಯಾಕ್ ಮೇಲ್ ಹಾಗೂ ನಾನಾ ರೀತಿಯ ಕಿರುಕುಳವು ಕೂಡ ಬರಬಹುದು. ಅದಕ್ಕಾಗಿ ಎಚ್ಚರ ವಹಿಸಬೇಕು. ಹಾಗಾಗಿ ಈ ಒಂದು ವಿಡಿಯೋದ ಸಾರಾಂಶ ಏನೆಂದರೆ, ಯಾವುದೇ ಆ್ಯಪ್ಗಳನ್ನು ನಾವು ಡೌನ್ಲೋಡ್ ಮಾಡಬೇಕಾದ್ರೆ ಅದು ಗೂಗಲ್ ಅಥವಾ ಪ್ಲೇ ಆ್ಯಪ್ ಸ್ಟೋರ್ಗಳಲ್ಲಿ ಲಭ್ಯವಿದ್ದರೆ ನೀವು ಆರಾಮಾಗಿ ಡೌನ್ಲೋಡ್ ಮಾಡಬಹುದು. ಆದರೆ ಯಾವುದೋ ಒಂದು 3ನೇ ವೆಬ್ಸೈಟಲ್ಲಿ ಲಿಂಕಿಂದ ಡೌನ್ಲೋಡ್ ಮಾಡುವ ಅಪ್ಲಿಕೇಶನ್ಸ್ಗಳನ್ನು ನಾವು ಉಪಯೋಗಿಸಬಾರದು. ಈಗಾಗಲೇ 4,000ಕ್ಕೂ ಹೆಚ್ಚು ಅನಧಿಕೃತ ಲೋನ್ ಆ್ಯಪ್ಗಳು ಸಕ್ರಿಯವಾಗಿವೆ. ಆ ಆ್ಯಪ್ಗಳನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ ಹಾಗೂ ನಾನಾ ರೀತಿಯ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿನಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಸೊ ಆ ಒಂದು ಪೋಸ್ಟನ್ನು ನೋಡಿ ಜನರು ಮೋರೆ ಹೋಗ್ತಾ ಇದ್ದಾರೆ ಲೋನ್ಗಳಿಗೆ. ಹಾಗಾಗಿ ನಾವು ಹೆಚ್ಚು ಹುಷಾರಾಗಿ ಇಂಟರ್ನೆಟ್ಟನ್ನು ಉಪಯೋಗಿಸಬೇಕು. ಹಾಗೂ ಅದರಿಂದ ನಾವು ಕಲಿಯಲು ಸಾಕಷ್ಟಿದೆ. ಹಾಗಾಗಿ ಹುಷಾರಾಗಿ ಉಪಯೋಗಿಸಿ. ಥ್ಯಾಂಕ್ ಯು.